खैरियत है? SSF जिंदाबाद, SSF जिंदाबाद, धार्मिक जिंदाबाद। ಬದುಕಿಗೆ ಅಪಾಯ, ಡ್ರಗ್ಸ್ ಫ್ರೀ ಇಂಡಿಯಾ ಕಟ್ಟೋಣ, ಡ್ರಗ್ಸ್ ಫ್ರೀ ಇಂಡಿಯಾ ಕಟ್ಟೋಣ, SSF ಜಿಂದಾಬಾದ್, SSF ಜಿಂದಾಬಾದ್, ಕಾಂಗ್ರೆಸ್ ಜಿಂದಾಬಾದ್, ವಿದ್ಯಾರ್ಥಿ ಮನದಲ್ಲಿ ಸುಜ್ಞಾನ ಬೆಳಗಲು, ಭವಿಷ್ಯದ ಬದುಕನ್ನು ಬಂಗಾರಗೊಳಿಸಲು, ಮೈಸೂರ ಭವಿಷ್ಯದ ಬಂಗಾರಗೊಳಿಸಲು ಭವಿಷ್ಯಕ್ಕೆ ಅಪಾಯ, ಮಾದಕ ದ್ರವ್ಯ ಭವಿಷ್ಯಕ್ಕೆ ಅಪಾಯ, ಸೌಹಾರ್ದ ಭಾರತ ಕಟ್ಟೋಣ, ಸೌಹಾರ್ದ ಭಾರತ ಕಟ್ಟೋಣ, ಹಿಂದೂ ಮುಸ್ಲಿಂ ಕ್ರೈಸ್ತರೆಲ್ಲರೂ, ಹಿಂದೂ ಮುಸ್ಲಿಂ ಕ್ರೈಸ್ತರೆಲ್ಲರೂ, ಹಿಂದೂ ಮುಸ್ಲಿಂ ಕ್ರೈಸ್ತರೆಲ್ಲರೂ, ಹಿಂದೂ ಮುಸ್ಲಿಂ ಕ್ರೈಸ್ತರೆಲ್ಲರೂ, ಭಾರತ ಮಣ್ಣಿನ ಮಕ್ಕಳು ನಾವು, ಭಾರತ ಮಣ್ಣಿನ ಮಕ್ಕಳು ನಾವು, ಭಾರತ ಮಣ್ಣಿನ ಮಕ್ಕಳು ನಾವು, ಭಾರತ ಮಣ್ಣಿನ ಮಕ್ಕಳು ನಾವು, ಸೌಹಾರ್ದ ಭಾರತ ಕಟ್ಟೋಣ, ಸೌಹಾರ್ದ ಭಾರತ ಕಟ್ಟೋಣ, ಜಾತಿವಾದ ಅಳಿಯಲಿ, ಜಾತಿವಾದ ಅಳಿಯಲಿ, ಭೀತಿವಾದ ತೊಲಗಲಿ, ಭೀತಿವಾದ ತೊಲಗಲಿ, ಕೋಮುವಾದ ಅಳಿಯಲಿ, ಕೋಮುವಾದ ಅಳಿಯಲಿ, ಜಾತಿವಾದ ಭೀತಿವಾದ ಕೋಮುವಾದ ಅಳಿಯಲಿ, ಜಾತಿವಾದ ಭೀತಿವಾದ ಕೋಮುವಾದ ಅಳಿಯಲಿ, ಶಾಂತಿ ಪ್ರೀತಿ ಅಪಾಯ, ಮಾದಕ ದ್ರವ್ಯ ಬದುಕಿಗೆ ಅಪಾಯ, ವಿದ್ಯಾರ್ಥಿ ಬದುಕನ್ನು ಕೊಲ್ಲುತ್ತಿದೆ, ವಿದ್ಯಾರ್ಥಿ ಬದುಕನ್ನು ಕೊಲ್ಲುತ್ತಿದೆ, ವಿದ್ಯಾರ್ಥಿ ಬದುಕನ್ನು ಕೊಲ್ಲುತ್ತಿದೆ, ಕೊಲ್ಲುತ್ತಿದೆ, ಡ್ರಗ್ಸ್ ಫ್ರೀ ಭಾರತ ಕಟ್ಟೋಣ, ಡ್ರಗ್ಸ್ ಫ್ರೀ ಭಾರತ ಕಟ್ಟೋಣ, ಡ್ರಗ್ಸ್ ಫ್ರೀ ಭಾರತ ಕಟ್ಟೋಣ, ಡ್ರಗ್ಸ್ ಫ್ರೀ ಇಂಡಿಯಾ, 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 ಡ್ರಗ್ಸ್ ಫ್ರೀ ಭಾರತ ಕಟ್ಟೋಣ, ಡ್ರಗ್ಸ್ ಫ್ರೀ ಭಾರತ ಕಟ್ಟೋಣ, ಡ್ರಗ್ಸ್ ಫ್ರೀ ಭಾರತ ಕಟ್ಟೋಣ, ಡ್ರಗ್ಸ್ ಫ್ರೀ ಭಾರತ ಕಟ್ಟೋಣ, ಮಾದಕ ದ್ರವ್ಯ ಬದುಕಿಗೆ ಅಪಾಯ, 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 ಭವಿಷ್ಯದ ಬಾಳನ್ನು ಕೊಲ್ಲುತ್ತಿದೆ, ಭವಿಷ್ಯ ಬಾಳನ್ನು ಕೊಲ್ಲುತ್ತಿದೆ, ಭವಿಷ್ಯದ ಬಾಳನ್ನು ಕೊಲ್ಲುತ್ತಿದೆ, ಭವಿಷ್ಯದ ಬಾಳನ್ನು ಕೊಲ್ಲುತ್ತಿದೆ, SSF ಜಿಂದಾಬಾದ್, SSF ಜಿಂದಾಬಾದ್, SSF 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 ಜಿಂದಾಬಾದ್, SSF 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 ಜಿಂದಾಬಾದ್, SSF 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 ಜಿಂದಾಬಾದ್, SSF 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 ಜಿಂದಾಬಾದ್, ಅಷ್ಟ ದಿಕ್ಕು ನಡುಗುವಂತೆ ಗಟ್ಟಿಯಾಗಿ ಮೊಳಗಲಿ, ಅಷ್ಟದಿಕ್ಕು ನಡುಗುವಂತೆ ಗಟ್ಟಿಯಾಗಿ ಮೊಳಗಲಿ, SSF SSF SSF
ಜಿಂದಾಬಾದ್. SSFನ ವಿದ್ಯಾರ್ಥಿಗಳನ್ನು ಮಾತ್ರ ಸೇರಿಸಿಕೊಂಡಿರುವ ಕ್ಯಾಂಪಸ್ ಕಾನ್ಫರೆನ್ಸ್ ಇಲ್ಲಿ ಇವತ್ತು 2 ದಿನಗಳ ಕಾಲ SSF ವತಿಯಿಂದ ನಡೆಯುತ್ತಾ ಇದೆ. ಇದರ ಪ್ರಯುಕ್ತ ನಾವು ಮುನ್ನುಡಿಯಾಗಿ ಇಲ್ಲಿನ ವಾಲಂಟಿಯರ್ಸ್ಗಳನ್ನು ಮಾತ್ರ ಸೇರಿಸಿಕೊಂಡು ಡ್ರಗ್ಸ್ ಫ್ರೀ ಇಂಡಿಯಾ ಎಂಬ ಘೋಷಣೆಯೊಂದಿಗೆ ಒಂದು ರ್ಯಾಲಿಯನ್ನು ಇವತ್ತು ನಮ್ಮ ಮೀಲಾದ್ ಭವನ ಮೀಲಾದ್ ಬಾಗ್ನಿಂದ ಈ ಒಂದು ಈದ್ಗಾ ಮೈದಾನ ತನಕ ನಾವು ಮಾಡಿದ್ದೇವೆ. ನಮ್ಮ ಉದ್ದೇಶವಿಷ್ಟೇ, ನಮಗೆ ವಿದ್ಯಾರ್ಥಿಗಳು ಅಂತ ಹೇಳಿದರೆ ಅವರು ಭವಿಷ್ಯದ ಭಾರತವನ್ನು ಕಟ್ಟಬೇಕಾದವರು, ಒಂದು ಸೌಹಾರ್ದ ಭಾರತವನ್ನು ನಿರ್ಮಾಣ ಮಾಡಬೇಕಾದವರು. ಅಂತಹ ವಿದ್ಯಾರ್ಥಿಗಳ ಕೀಸೆಗಳಿಗೆ ಇವತ್ತು ಡ್ರಗ್ಸ್ಗಳು ಬಂದು ಸೇರ್ತಾ ಇದೆ. ಒಂದು ಕಾಲದಲ್ಲಿ ಕೇವಲ ಯಾವುದು ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಮಾತ್ರ ಕಾಣುತ್ತಿದ್ದ ಡ್ರಗ್ಸ್ ಮಾಫಿಯಾಗಳು ಇವತ್ತು ನಮ್ಮ ಊರಿಗೆ, ನಮ್ಮ ಕ್ಯಾಂಪಸ್ಗಳಿಗೆ, ನಮ್ಮ ವಿದ್ಯಾರ್ಥಿಗಳಿಗೆ ಬಂದು ತಲುಪ್ತಾ ಇದೆ. ಈ ರೀತಿ ಡ್ರಗ್ಸ್ಗಳು, ಮಾದಕ ದ್ರವ್ಯಗಳು ಇಲ್ಲಿ ಬೆಳೆದರೆ ನಮ್ಮ ಭವಿಷ್ಯದ ಭಾರತದ ಬಗ್ಗೆ ನಮಗೆ ದೊಡ್ಡ ಭೀತಿ ಇದೆ. ಆದ್ದರಿಂದಲೇ ಒಂದು ಸುಂದರವಾದ ನಾಡನ್ನು ಕಟ್ಟಬೇಕಾದರೆ ಮಾದಕ ದ್ರವ್ಯವನ್ನು ಇಲ್ಲಿಂದ ತೊಲಗಿಸಲೇಬೇಕಾಗಿದೆ. ಖಂಡಿತವಾಗಿಯೂ ಈ ದೇಶದ ವಿದ್ಯಾರ್ಥಿಗಳ ಕೈಗಳಿಗೆ ತಲುಪುತ್ತಿರುವ ಮಾದಕ ದ್ರವ್ಯಗಳಲ್ಲಿ 90% ಕೂಡ ವಿದೇಶಗಳಿಂದ ನಮ್ಮ ಭಾರತಕ್ಕೆ ಬರ್ತಾ ಇದೆ. ಅದು ಬರುತ್ತಿರುವ ಹಾದಿಗಳು ಯಾವುದು, ಅದನ್ನು ಸಂಪೂರ್ಣವಾಗಿ ತಡೆಗಟ್ಟಬೇಕಾದಂತಹ ಜವಾಬ್ದಾರಿ ಈ ನಾಡಿನಲ್ಲಿರುವ ರಾಜ್ಯ ಸರ್ಕಾರದ ಮೇಲೆ, ಕೇಂದ್ರ ಸರ್ಕಾರದ ಮೇಲೆ ಇದೆ. ಆದ್ದರಿಂದ ಈ ಡ್ರಗ್ಸ್ಗಳು, ಈ ವಿದ್ಯಾರ್ಥಿಗಳ ಭವಿಷ್ಯವನ್ನು ಕೊಲ್ಲುತ್ತಿರುವ ಮಾದಕ ದ್ರವ್ಯಗಳು ನಮ್ಮ ಭಾರತದ ಗಡಿ ದಾಟದಂತೆ ನೋಡುವಂತಹ ಒಂದು ಜವಾಬ್ದಾರಿ ಈ ನಾಡಿನ ರಾಜಕಾರಣಿಗಳ ಮೇಲಿದೆ, ಅಧಿಕಾರದಲ್ಲಿರುವವರ ಮೇಲಿದೆ. ಆದ್ದರಿಂದ ಈ ಬಗ್ಗೆ ಗಮನ ಹರಿಸದೆ ಹೋದರೆ ಇವತ್ತು ಬೇರೆ ಯಾರದೋ ಮಕ್ಕಳು, ನಾಳೆ ನಮ್ಮ ಮಕ್ಕಳು ಇದಕ್ಕೆ ದಾಸರಾಗಿ ಅವರ ಭವಿಷ್ಯ ನಾಶವಾಗಿ ಬಿಡುತ್ತದೆ. ಅವರು, ನಮ್ಮ ಮಕ್ಕಳು ಈ ದೇಶವನ್ನು ಕಟ್ಟಬೇಕಾದವರು, ಈ ದೇಶದಲ್ಲಿ ಹಲವಾರು ಅದ್ಭುತಗಳನ್ನು ನಿರ್ಮಾಣ ಮಾಡಬೇಕಾದವರು, ಹಲವಾರು ಪ್ರತಿಭಾವಂತರು ನಮ್ಮ ರಾಷ್ಟ್ರದಲ್ಲಿದ್ದಾರೆ, ಪ್ರತಿಭಾವಂತ ವಿದ್ಯಾರ್ಥಿಗಳಿದ್ದಾರೆ. ಈ ವಿದ್ಯಾರ್ಥಿಗಳೆಲ್ಲ ಮಾದಕ ವ್ಯಸನಿಗಳಾಗಿ ಮಾರ್ಪಟ್ಟರೆ ಖಂಡಿತವಾಗಿಯೂ ನಮ್ಮ ನಾಡು ಅತ್ಯಂತ ದುರಂತವಾದ ನಾಳೆಗಳನ್ನು ಕಾಣಬೇಕಾಗ್ತದೆ. ಅದಕ್ಕೆ ಬೇಕಾಗಿ ಮಾತ್ರವಾಗಿದೆ ಇವತ್ತು ನಾವು ರಾಜ್ಯದ ವಿವಿಧ ಜಿಲ್ಲೆಗಳಿಂದ ವಿದ್ಯಾರ್ಥಿಗಳನ್ನು ಇಲ್ಲಿ ಕರೆಯುತ್ತಿರುವುದು. 2 ದಿನಗಳ ಕಾಲ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಸುಲ್ತಾನುಲ್ ಉಲಮಾ AP ಉಸ್ತಾದರವರ ನೇತೃತ್ವದಲ್ಲಿ 5,000 ವಿದ್ಯಾರ್ಥಿಗಳಿಗೆ 2 ದಿನಗಳ ಕಾಲ ನಾವು ಇದರ ಬಗ್ಗೆ ಟ್ರೈನಿಂಗ್ ಕೊಡ್ತಾ ಇವೆ. ಯಾವ ರೀತಿ ನೀವು ಮಾದಕ ದ್ರವ್ಯದಿಂದ ದೂರವಿರಬೇಕು, ಯಾವ ರೀತಿ ನಿಮ್ಮ ಭವಿಷ್ಯದ ನಾಳೆಗಳನ್ನು ನೀವು ನಿರ್ಮಾಣ ಮಾಡಬೇಕು, ನಿಮ್ಮ ಅಗತ್ಯ ಈ ದೇಶಕ್ಕೆ, ಈ ನಾಡಿಗೆ, ಈ ಸಮಾಜಕ್ಕೆ, ನಿಮ್ಮ ಕುಟುಂಬಕ್ಕೆ ಎಷ್ಟೊಂದು ಅಗತ್ಯವಾಗಿದೆ ಎಂಬುದರ ಬಗ್ಗೆ ನಾವು ಈ ಮಕ್ಕಳಿಗೆ ಮಾಹಿತಿ ಕೊಡ್ತೇವೆ. ಬದುಕನ್ನು ಕಟ್ಟಬೇಕಾಗಿರುವುದು ಹೇಗೆ, ನಾಳೆಯ ಸುಂದರವಾದ ನಾಡನ್ನು ನಾವು ನಿರ್ಮಾಣ ಮಾಡಬೇಕಾಗಿದ್ದು ಹೇಗೆ. ಹಿಂದೂ, ಮುಸ್ಲಿಂ, ಕ್ರೈಸ್ತ, ಜೈನ, ಬೌದ್ಧ ಎಲ್ಲರೂ ಬದುಕುತ್ತಿರುವ ಒಂದು ದೇಶವಾಗಿದೆ ಇದು. ಈ ದೇಶದ ಅತ್ಯಂತ ದೊಡ್ಡ ಸೌಂದರ್ಯ ಎಂಬುದು ವಿವಿಧತೆಯಲ್ಲಿ ಏಕತೆ, ಯೂನಿಟಿ ಇನ್ ಡೈವರ್ಸಿಟಿ. ಹಲವು ಧರ್ಮಗಳ, ಹಲವು ಜಾತಿಗಳ, ಹಲವು ಪಕ್ಷಗಳ, ಹಲವು ಪಂಥಗಳ, ಹಲವು ಪಂಗಡಗಳ ಮಧ್ಯೆ ಬದುಕುವಾಗ ಯಾವ ರೀತಿ ಒಂದು ವಿದ್ಯಾರ್ಥಿ ಬದುಕಬೇಕು, ಒಂದು ಕ್ಯಾಂಪಸ್ ಯಾವ ರೀತಿ ಬೆಳೆದು ಬರಬೇಕು ಎಂಬುದರ ಬಗ್ಗೆ ಮಾಹಿತಿ ಕೊಡುವಂತಹ ಒಂದು ಮಾಹಿತಿ ಕಾರ್ಯಾಗಾರವಾಗಿದೆ. 2 ದಿನಗಳ ಕಾಲ ಈ ಈದ್ಗಾ ಮೈದಾನದಲ್ಲಿ ನಡೆಯಲಿಕ್ಕಿರುವುದು. SSF 50 ವರ್ಷದಲ್ಲಿ ಈ ನಾಡಿನಲ್ಲಿ ಒಂದು ಸುಂದರವಾದ ಭಾರತವನ್ನು ಕಟ್ಟಲಿಕ್ಕೆ ವಿದ್ಯಾರ್ಥಿ ಸಮೂಹವನ್ನು ನಿರ್ಮಾಣ ಮಾಡ್ತಾ ಇದೆ. ಕರ್ನಾಟಕದಲ್ಲಿ 1 ಲಕ್ಷ ಸದಸ್ಯರು ನಮಗಿದ್ದಾರೆ. ಒಬ್ಬರ ಮೇಲೆಯೂ ಕೂಡ ಕ್ರಿಮಿನಲ್ ಕೇಸುಗಳಿಲ್ಲ, ಒಬ್ಬರು ಕೂಡ ಕಾನೂನನ್ನು ಕೈಗೆತ್ತಿಕೊಂಡವರಲ್ಲ, ಒಬ್ಬರು ಕೂಡ ಈ ದೇಶದ ಸಂವಿಧಾನಕ್ಕೆ ವಿರೋಧವಾದ ಒಂದು ಚಟುವಟಿಕೆಯಲ್ಲಿ ಭಾಗಿಯಾದವರಲ್ಲ. ಆ ರೀತಿ ಒಂದು ಸುಂದರವಾದ ವಿದ್ಯಾರ್ಥಿ ಸಮೂಹವನ್ನು ನಿರ್ಮಾಣ ಮಾಡಲು SSFಗೆ ಸಾಧ್ಯವಾಗಿದೆ. ಇನ್ನೂ ಕೂಡ ನಮ್ಮ ಗುರಿ ಒಂದಾಗಿದೆ, ಸೌಹಾರ್ದ ಭಾರತ ಕಟ್ಟಬೇಕು, ಡ್ರಗ್ಸ್ ಫ್ರೀ ಭಾರತ ನಿರ್ಮಾಣವಾಗಬೇಕು. ಅದಕ್ಕೆ ಬೇಕಾಗಿ ಯಾರೆಲ್ಲ ಕೆಲಸ ಮಾಡ್ತಾರೋ ಅವರೊಂದಿಗೆಲ್ಲ ನಾವಿರ್ತೇವೆ. ನಮಗೆ ಯಾವುದೇ ಪಕ್ಷವಿಲ್ಲ, ನಮಗೆ ಯಾವುದೇ ಒಂದು ಪಾರ್ಟಿಯೊಂದಿಗೆ ಸಂಪರ್ಕವಿಲ್ಲ, ಎಲ್ಲರೂ ನಮಗೆ ಬೇಕು. ಸೌಹಾರ್ದ ಭಾರತವನ್ನು ಕಟ್ಟುವವರು ಯಾರು, ಸುಂದರವಾದ ನಾಡನ್ನು ಬೆಳೆಸುವವರು ಯಾರು, ವಿದ್ಯಾರ್ಥಿಗಳ ಭವಿಷ್ಯವನ್ನು ಹಸನುಗೊಳಿಸುವ ವ್ಯಕ್ತಿಗಳು ಯಾರು, ಅವರೊಂದಿಗೆ SSF ಸದಾ ಇರ್ಲಿಕ್ಕಿದೆ. ನಮ್ಮ ವಿದ್ಯಾರ್ಥಿ ಸಮೂಹ ಕೂಡ ಯಾವತ್ತೂ ಕೂಡ ಅವರ ಜೊತೆಗೆ ನಿಲ್ಲಕ್ಕಿದೆ ಎಂದು ಮಾತ್ರ ಹೇಳುತ್ತಾ ಈ ಒಂದು ಸುಂದರವಾದ ರ್ಯಾಲಿಯನ್ನು ಸಂಘಟಿಸಲು ನಮಗೆ ಅನುವು ಮಾಡಿಕೊಟ್ಟ ಈ ನಾಡಿನ ಪೊಲೀಸ್ ಅಧಿಕಾರಿಗಳು, ಈ ನಾಡಿನ ಹಲವಾರು ಹಿರಿಯರು ನಮ್ಮ ಜೊತೆಗಿದ್ದಾರೆ. ಆ ಹಿರಿಯರಿಗೆಲ್ಲರಿಗೂ, ಈ ಊರಿನ ಎಲ್ಲರಿಗೂ ಕೂಡ, ಇದಕ್ಕೆ ಎಲ್ಲಾ ಸಮಯದಲ್ಲಿ ನಮಗೆ ಸೌಕರ್ಯ ಮಾಡಿಕೊಟ್ಟ ಈ ನಾಡಿನ ಸರ್ವ ಧರ್ಮೀಯ ಸಹೋದರ ಬಾಂಧವರಿಗೆ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ 2 ದಿನದ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆಹ್ವಾನವನ್ನು ಕೊಡುತ್ತಾ ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರೂ ಕೂಡ ನಾವು ಈ ಒಂದು SSFನ ಈ ಒಂದು ರ್ಯಾಲಿಯಲ್ಲಿ ಭಾಗಿಯಾಗಿದ್ದೀವಿ. ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ ನಾವು ಯಾಕೆ ಈ ರ್ಯಾಲಿಯನ್ನ ಮಾಡ್ತಾ ಇದ್ದೀವಿ. ನಾವೆಲ್ಲರೂ ಮಾತಾಡ್ತಾ ಇದ್ದೀವಿ ಇಂದಿನ ಮಕ್ಕಳು ಮುಂದಿನ ಪ್ರಜೆಗಳು ಅಂತೇಳಿ. ಅದನ್ನು ನಾವು ತಿದ್ದಬೇಕಾಗಿದೆ.
ಇಂದಿನ ಮಕ್ಕಳೇ ಇಂದಿನ ಪ್ರಜೆಗಳು. ಯಾಕಂದ್ರೆ ಇಂದಿನ ಮಕ್ಕಳು ಇಂದು ನಾವೆಲ್ಲರೂ ತಿದ್ದಿದರೆ ಮಾತ್ರ ನಮ್ಮ ಭಾರತವನ್ನ ಒಂದು ಶಕ್ತಿಯುತವಾದಂತಹ ಭಾರತವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ನಾನು ಇವತ್ತು ಇಲ್ಲಿ ಮಾತಾಡ್ತಾ ಇರುವಂತದ್ದು ನಮ್ಮ ಭಾರತ ಸರ್ಕಾರದ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್ ಅಂತೇಳಿ ಈ ಒಂದು ಇಲಾಖೆಯ ಪ್ರತಿನಿಧಿಯಾಗಿ ಮಾತಾಡ್ತಾ ಇದ್ದೀನಿ. ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಸಂಸ್ಥೆ ನಮ್ಮ ಭಾರತದಲ್ಲಿರುವಂತಹ ಪ್ರತಿಷ್ಠಿತ ಸಂಸ್ಥೆ ಆಗಿರುವಂತಹ SIRD ಸ್ಟೇಟ್ ಇನ್ಸ್ಟಿಟ್ಯೂಟ್ ಆಫ್ ರೂರಲ್ ಡೆವಲಪ್ಮೆಂಟಿನ ಈ ಸಂಸ್ಥೆಯಲ್ಲಿ ಡ್ರಗ್ ಅನ್ನ ಹೋಗಲಾಡಿಸುವಂತಹ ನಿಟ್ಟಿನಲ್ಲಿ ಅಧಿಕಾರಿಗಳಿಗೆ, ಚುನಾಯಿತ ಪ್ರತಿನಿಧಿಗಳಿಗೆ ನಾವು ನಿರಂತರವಾಗಿ ತರಬೇತಿಗಳನ್ನು ಕೊಡ್ತಾ ಇದ್ದೀವಿ. 31 ಜಿಲ್ಲೆಯ ಪ್ರತಿ ಅಧಿಕಾರಿಗಳಿಗೂ ಕೂಡ, ಚುನಾಯಿತ ಪ್ರತಿನಿಧಿಗಳಿಗೂ ಕೂಡ ನಾವು ತರಬೇತಿಗಳನ್ನು ಕೊಡ್ತಾ ಇದ್ದೀವಿ. ಹಲವಾರು ಶಾಲೆ ಮಧ್ಯದಲ್ಲಿ, ಶಾಲೆ ವಠಾರದಲ್ಲಿ ತರಗತಿಗಳು ನಡೆಯುವಂತಹ ಸಂದರ್ಭದಲ್ಲಿ ಇಂತಹ ಇಶ್ಯೂಗಳು ನಮ್ಮ ಕಣ್ಣು ಮುಂದೆ ಬಂದಿದೆ. ಪೊಲೀಸ್ ಇಲಾಖೆಯ ಸಹಕಾರದೊಂದಿಗೆ, ಅವರ ಸಹಯೋಗದೊಂದಿಗೆ ಇದನ್ನ ತಡೆಗಟ್ಟುವಂತಹ ಪ್ರಯತ್ನವನ್ನ ನಮ್ಮಂತಹ ಹಲವು ಅಧಿಕಾರಿಗಳು ಇದನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ತುಂಬಾ ಖುಷಿ ಆಗ್ತಾ ಇದೆ. ನಮ್ಮ ಇಂದಿನ ಮಕ್ಕಳು ಈ ಒಂದು ಕಾಸನ್ನ ಹೋಗಲಾಡಿಸುವಂತಹ ನಿಟ್ಟಿನಲ್ಲಿ ಸಹಕರಿಸಿ ಇಂತಹ ರ್ಯಾಲಿಗಳಲ್ಲಿ ಭಾಗಿಯಾಗ್ತಾ ಇರುವಂತದ್ದು ನಮ್ಮ ಮುಂದಿನ ಕನಸು. ಆ ಕನಸನ್ನ ನನಸಾಗಬೇಕಾದ್ರೆ ಖಂಡಿತವಾಗಿಯೂ ನಾವೆಲ್ಲರೂ ಒಗ್ಗಟ್ಟಾಗಬೇಕು. ಈ ಕಾಸನ್ನ ಹೋಗಲಾಡಿಸಬೇಕಾಗಿ, ಈ ಡ್ರಗ್ ಅನ್ನ ನಿರ್ಮೂಲನೆ ಮಾಡಲಿಕ್ಕೆ ಬೇಕಾಗಿ ನಾವೆಲ್ಲರೂ ಒಗ್ಗಟ್ಟಾಗೋಣ. ಧನ್ಯವಾದಗಳು. ನಮಸ್ಕಾರ. SSF का कैंपस कॉन्फ्रेंस, कर्नाटका स्टेट कैंपस कॉन्फ्रेंस आज दोपहर से इस ईदगाह मैदान में शुरू होने वाला है। इस कैंपस कॉन्फ्रेंस का सबसे बड़ा मैसेज है एंटी ड्रग, यानी कि ड्रग फ्री कैंपस, दैट इज ड्रग फ्री नेशन। एक कैंपस में अगर ड्रग नहीं है, उसके बच्चों में इसकी एक लज्जत नहीं है, तो इस देश बदल सकता है। इसी एक मकसद से, इसी एक गोल से, इसी एक मैसेज से हम लोगों ने स्टूडेंट्स रैली काढ़ी है मीलाद बाग से लेकर ईदगाह मैदान तक। ये रैली का सबसे बड़ा प्रोमो है कि ड्रग फ्री कैंपेन है। दिस इज एन एंटी ड्रग स्टूडेंट्स रैली। और इस रैली में जो भी यहाँ पर पार्टिसिपेट किए हैं उसमें आप देख सकते हैं, दिस इज नॉट अ पॉलिटिकल रैली। ये कोई पॉलिटिकल रैली नहीं है, नॉर इट इज रिलेटेड टू एनी अदर ऑर्गेनाइजेशन। ये वॉलंटियरली आगे आके इस ड्रग के खिलाफ, इस ड्रग की ये बहुत बड़ी खतरा के खिलाफ सब लोग जुड़कर, मैसूर की आवाम, मैसूर के उमरा लोग, उलमा लोग, स्टूडेंट्स वॉलंटियरली आकर जुड़कर हम सब साथ मिलकर इसके खिलाफ लड़ रहे हैं। हमें पता है यहाँ के कर्नाटका या फिर ऑल इंडिया में हर डिपार्टमेंट, हर पुलिस वाले इसके खिलाफ लड़ रहे हैं। हम यहाँ पर इस रैली के मैसेज के तौर पर ये बोलना चाहेंगे कि डिपार्टमेंट के साथ SSF है, SSF के वॉलंटियर्स है, SSF के नौजवान है, SSF के उलमा लोग हैं। इस ड्रग के खिलाफ हम सबके साथ लड़ेंगे इंशाअल्लाह। SSF का काम 50 साल से ज्यादा से चलते आ रहा है। शहर मैसूर की पहली SSF की यूनिट 1988 में स्थापित हुआ था। उस दिन से आज तक भी शहर मैसूर के अंदर स्टूडेंट्स के लिए जो भी चाहिए, सोशल कॉज के लिए जो भी चाहिए, ये सारे काम SSF करते आ रहे हैं, करते भी रहेंगे। इसी एक मकसद से सबको ये मैसेज पहुंचाने के लिए अलग सेशन से सारे स्टूडेंट्स को इसी की ट्रेनिंग देकर, उनको ट्रेनर्स बनाकर हम इस कैंप से बाहर छोड़ेंगे, ताकि वो लोग बाहर जाकर इसका मैसेज औरों के पास पहुंचा सके। सर यहाँ पे कुछ दफ्तर है क्या सर SSF का मैसूर में? हमारा यहाँ पर ऑफिस है। पहले अभी हमारा इस प्रोग्राम का रिसेप्शन कमेटी ऑफिस साड़े रोड में है एक, उससे पहले अल्नूर एजुकेशन सेंटर में एक ऑफिस है, फिर हमारा एक कैंपस में, एक कैंपस में हमारा कैंपस सेल्स है। उसके बाद में बनी मंटप इतिहाद होटल के पास भी हमारा एक हमारा ऑफिस है। और SSF की सबसे बड़ी खूबी है, हम सिर्फ बात करने वाले नहीं है। एंटी ड्रग के खिलाफ आज हमें पता है कैंपस से ज्यादा बच्चे लोग बाहर से आकर पढ़ने वाले कैंपस PGs, हॉस्टल्स में ये सब चीजों की ज्यादा तलब है। इसीलिए पूरे इंडिया में SSF के विजडम होम्स के नाम पे हॉस्टल्स है। इस हॉस्टल में हमारी धार्मिक रीति से, हमारी मोरालिटी रखकर हम लोग बच्चों को उधर एडमिशन लेते हैं और उसी के हिसाब से हम लोग बच्चों को बढ़ाते हैं उधर। जो मीलाद बाग से सर्कल से शुरू हुआ वो कहाँ गई सर? मीलाद बाग से हमने शुरू करके साड़े रोड से आए, फिर मिशन हॉस्पिटल सर्कल से, मीना बाजार के अंदर से आते हुए मिशन हॉस्पिटल सर्कल से राइट लेके आने गुद्दी रोड से ईदगाह मैदान तक हम लोग एंड कर रहे हैं। आज सुबह 11 बजे मिलाद बाग सर्कल से मीना बाजार, साडे रोड, मिशन हॉस्पिटल सर्कल
आने गुंदी रोड और ईदगाह मैदान तक आकर हम लोगों ने ड्रग्स के खिलाफ जो एसएसएफ वालों ने मुहिम शुरू की, हम तमाम लोग इनका साथ देते हुए इनके साथ जुड़कर ड्रग्स के खिलाफ, क्योंकि हमारे मैसूर की पुलिस डिपार्टमेंट भी इसके बारे में बहुत कोशिश कर रही है कि ड्रग्स मैसूर में पूरी तरह क्लोज हो, लेकिन जहाँ तक मैं समझता हूँ ये हमारी शुरुआत है। जो मैं देखा है कोई ऐसा आगे बढ़कर नहीं आया ड्रग्स के खिलाफ, क्योंकि सब लोग उनका मंजे क्या मेरे बच्चा का क्या मंजे क्या जरूरत मंजे कहीं कोकर को बेटी नको और क्या मालूम कौन सी व्यक्ति ने सामने आना आपको इसके खिलाफ लड़ना, लड़को इसे क्लोज करने की कोशिश करना और पुलिस डिपार्टमेंट को हमें पूरे मिलकर साथ देखो ये पूरी तरह मुकम्मल क्लोज करने के वास्ते जो एसएसएफ वालों ने मुहिम शुरू की, मैं इनका दिल से शुक्रिया अदा करते हुए मैं इनके साथ हूँ, साथ रहूंगा इंशाअल्लाह।